ಜೈ ಸೀತಾರಾಮ್, ನಾನ್ ನಿಮ್ ಬಿಂದು. ಎಲ್ರು ಹೆಂಗದ್ರಿ? ಚಲೋ ಅದ್ರಿ? ಇವತ್ ನಾನು ಭಾಗ್ಯವಾಡಿ ಬಸವಣ್ಣಪ್ಪನ ದರ್ಶನ ಪಡಕ್ ಬಂದಿನ್ರಿ. ಬರ್ರಿ ಎಲ್ಲರಿಗೂ ತೋರಿಸ್ತೀನಿ ನಾನು. ಬರ್ರಿ ಇವಾಗ ಭಾಗ್ಯವಾಡಿ ಬಸವಣ್ಣಪ್ಪನ ದರ್ಶನ ಪಡೆಯಕ್ ಹೋಗೋಣಂತ. ಇವಾಗ ದ್ವಾರ ಬಾಕಲ ಹತ್ರ ಅದ್ದೀನಿ, ಒಳಗಡೆ ಹೋಗಿ ದರ್ಶನ ಅದು ಪಡೆಯನಂತ, ನಿಮ್ಗೂ ದರ್ಶನ ಮಾಡಿಸ್ತೀನಂತ. ನಡ್ರಿ ಒಳಗಡೆ ಹೋಗೋಣಂತ. ನೋಡಿ ಎಷ್ಟ್ ಚಂದಿದೆ ಟೆಂಪಲ್, ಎಷ್ಟ್ ಚೆನ್ನಾಗ್ ಕಾಣ್ತಿದೆ. ಇವಾಗ ಕಾಯಿ ತಗೊಳ ಬಂದಿದ್ರಿ, ಕಾಯಿ ತಗೊಂಡು ಅಲ್ಲಿ ಬಸವೇಶ್ವರ ದರ್ಶನ ಪಡಕ್ ಹೋಗ್ತೀವಿ ನಾನು. ನಾ ಎಲ್ಲಾ ದೇವಸ್ಥಾನಕ್ಕೆ ಹೋಗೋಕಿನ ಮುಂಚೆ ಕಾಯಿ ಎಣ್ಣೆ ಊದ್ಬತ್ತಿ ತಗೊಂಡೇ ಹೋಗ್ತೀನ್ರಿ. ಅದಕ್ಕೆ ಇಲ್ಲಿನೂ ತಗೊಳಕತ್ತಿದಾರಿ. ಮತ್ತೆ ಇಲ್ಲಿ ವಿಭೂತಿ ಇತ್ರಿ, ಪ್ಯೂರ್ ಇವತ್ತಿ ಅಂತ. ತಗೋ. ಗೋಮಾತೆ ಸಗಣಿಯಿಂದ ತಯಾರಾದ ವಿಭೂತಿ ಅದು ಇದೆ ಅಲ್ರಿ ಸಾಂಗ್, 3 ಪಟ್ಟ ವಿಭೂತಿ ಒಳಗ ಸಂಗಯ್ಯ ಇರ್ತಾನ ಅಂತೇಳ್ರಿ. ಅದ್ರಕ್ಕೋಸ್ಕರ ರೀ ಎಲ್ಲ ಸಂಕಷ್ಟಗಳು ದೂರ ಆಗ್ತದ್ರಿ. ನಾವು ಹಚ್ಕೊಳ್ಳಿಲ್ಲ ಅಂದ್ರ ಹಚ್ಕೊಂಡವ್ರ ಮುಖಾರ ನೋಡಂತೆ ಸುಮ್ಮನೆ ಹೇಳಿಲ್ರಿ ವಿಭೂತಿ ಮಹಿಮೆ. ಅದಕ್ಕೆ ಏನಂತ ಎದಕ್ಕೂ ಅರ್ಥ ತುಷಾರಣ್ಣ ಬಂದ ಮನೆಗೆ ಹೇಳಾಕ ನಿಂಗೆ ಫೋನ್ ಮಾಡಿ ಅದ್ರ ಸಲುವಾಗಿ ಹಂಗೆ ವಿಭೂತಿ ತಗೊಂಡು ಒಳಗಡೆ ಪ್ರವೇಶ ಮಾಡಿದ ತಕ್ಷಣನೇ ಲೆಫ್ಟ್ ಸೈಡ್ ದೀಪೋತ್ಸವ ಕಂಬ ಇದೆ, ಅದಕ್ಕೂ ನಮಸ್ಕಾರ ಮಾಡಿಕೊಂಡು ಇವಾಗ ಮೇನ್ ಗುಡಿ ಹತ್ರ ಹೋಗ್ತಿದ್ದೀನಿ. ಇವಾಗ ಮೇನ್ ಗುಡಿ ಹತ್ರ ಹೋಗೋ ಟೈಮ್ದಲ್ಲಿ ರೈಟ್ ಸೈಡು ಅಂದರೆ ಬಸವೇಶ್ವರದ ಪಲ್ಲಕ್ಕಿ ಇದೆ. ಅಂದರೆ ಜಾತ್ರೆ ಟೈಮ್ದಲ್ಲೆಲ್ಲ ಇದನ್ನ ಉತ್ಸವ ಮಾಡ್ತಾರಂತೆ. ಅದು ರೈಟ್ ಸೈಡ್ ಹೋಗ್ಬೇಕಾದ್ರೆ ಪಲ್ಲಕ್ಕಿ ಇದೆ. ಒಂದು ಸೆಕೆಂಡ್ ನೋಡ್ರಿ, ಪಲ್ಲಕ್ಕಿ ಪಾಲಿಕೆ ನೋಡ್ರಿ, ಮಾಡಿ ತೋರಿಸ್ತೆ. ಬಸವಣ್ಣಪ್ಪನ ಗುಡಿ ಇದ್ದ ಹತ್ರನೇ ಇದೆ ನೋಡ್ರಿ. ಬಾ ಇವಾಗ ಗುಡಿಗೆ ಹೋಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಸ್ಥಾನದ ವಾಸ್ತುಶಿಲ್ಪ. ನೋಡಿ ಒಂದು ಸೆಕೆಂಡ್ ಎಷ್ಟು ಚಂದರ ಕಾಣ್ತಿದೆ, ನೀವೇ ನೋಡ್ರಿ. ಜಾತ್ರೆನು ತುಂಬಾ ಚೆನ್ನಾಗಿ ಮಾಡ್ತಾರೆ, ಶ್ರಾವಣ ಸೋಮವಾರದಲ್ಲಿ ಇರ್ತೈತೆ, ಬನ್ನಿ. ಇವಾಗ ಮೇನ್ ಗರ್ಭಗುಡಿ ಬಂದ್ ನೋಡ್ರಿ. ಇಲ್ಲಿ ಮೇನ್ ಗರ್ಭಗುಡಿಗೆ ಹೋಗಲ್ರಿ, 4 ಪ್ರವೇಶ ಬಾಗಿಲುಗಳು ಬರ್ತಾವ್ರಿ. ಅಂದ್ರ ನಂದೀಶ್ವರ ಹತ್ರ 2, ಸಂಗಮನಾಥೇಶ್ವರ ಹತ್ರ 2 ಬರ್ತಾವ್ರಿ. ಇವಾಗ ಬರ್ರಿ ಇಲ್ಲಿ ಸಂಗಮನಾಥ ಅಂದ್ರೆ ಇಲ್ಲಿ ಮೊದಲ 3 ಲಿಂಗು ಇದ್ವು ಅಂದ್ರೆ ಅದಕ್ಕ ತ್ರಿಕಟೇಶ್ವರ ದೇವಸ್ಥಾನ ಅಂತ ಇತ್ತದ್ರಿ. ಯಾವಾಗ್ಲೂ ಸಂಗಮನಾಥ ಅವ್ರು ಬಂದ್ ಕಿಶಂದ್ರ ನಂದಿ ಅವ್ರಿಗೆ ಎದ್ ಹೋಗ್ಬೇಡ ಅಂತ ಅಂದ ತಕ್ಷಣ ಇದನ್ನ ನಂದಿ ಗುಡಿ ಅಂತ ಕರೀತಾರಂತ್ರಿ. ಇದು ಸಂಗಮನಾಥನ್ ಟೆಂಪಲ್ ರೀ, ಮೇನ್ ಗರ್ಭಗುಡಿ ನೋಡ್ರಿ. ಸಂಗಮನಾಥೇಶ್ವರ ಮೇನ್ ಗರ್ಭಗುಡಿ ರೀ. ಸಂಗಮನಾಥೇಶ್ವರ ಟೆಂಪಲ್ ದರ್ಶನ ಮಾಡೀನ್ರಿ. ಇವಾಗ ಸಂಗಮನಾಥೇಶ್ವರ ಮುಂದ್ಗಡೆ ಎಷ್ಟು ದೇವ್ರುಗಳಿದಾವೆ ಎಲ್ಲ ತೋರಿಸ್ತೀನಂತ್ರಿ. ನೋಡ್ರಿ ಅಲ್ಲಿ ಸಂಗಮನಾಥೇಶ್ವರ ದರ್ಶನ ಪಡ್ಕೊಂಡ್ ಬಂದಿನ್ರಿ. ಈಗೇನ್ ನಾನು ನಿಂತಿನಲ್ರಿ, ಮೊದ್ಲು ಇಲ್ಲಿ ಬಾವಿ ಇತ್ತ ಅಂದ್ರೆ ಬಸವಣ್ಣವರು ಆಟ ಆಡಿದ ಜಾಗ ಅಂತ್ರಿ. ಇವಾಗ ಮುಚ್ಚಾರ. ಇಲ್ಲಿ ಬಂದ್ರೆ ಶ್ರೀಶೈಲದಿಂದ ತಂದಿರೋ ಲಿಂಗು ಇದೆ, ಈ ಕಡೆ ಬಂದ್ರು ಶ್ರೀಶೈಲದಿಂದ ತಂದಿರೋ ಲಿಂಗು ಇದೆ. ಇಲ್ಲಿ ಬಂದ್ರೆ ಸಂಗಮನಾಥೇಶ್ವರ ಇದ್ದಾರೆ, ಅಲ್ಲಿ ಶಿಲಾಬಾಲಿಕೆ, ಮತ್ತೆ ಇಲ್ಲಿ ಬಂದ್ಬಿಟ್ರೆ ಶಿವ, ಇಲ್ಲಿ ಬಸವಣ್ಣವರು ಇಲ್ಲಿದ್ದಾರೆ. ಇಲ್ಲಿ ಅಪೋಸಿಟ್ ನಂದಿ ಕಾಣ್ತ, ಇಲ್ಲಿ ಅಪೋಸಿಟ್ ನಂದಿ, ಈ ಕಡೆ ಬಂದ್ರೆ ಸಂಗಮನಾಥೇಶ್ವರ. ಈ 3 ಲಿಂಗು ಇರೋ ಸಲುವಾಗಿ ತ್ರಿಕಟೇಶ್ವರ ದೇವಸ್ಥಾನ ಅಂತೇಳಿ ಕರೆದ್ರಿ ಅವ್ರು. ನೋಡ್ರಿ ಒಂದ್ ಸೆಕೆಂಡ್ ಹೆಂಗ್ ಕಾಣ್ತೇವೆ ಅಂತ. ಇದು ಭುವನೇಶ್ವರ ಭಾಗ. ಭುವನೇಶ್ವರ ಭಾಗದಲ್ಲಿ ಶಿಲಾಬಾಲಿಕೆ ಮತ್ತು ಬಂದ್ಬಿಟ್ಟು ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಅಂಬಾರಿ ಹೊತ್ತಿರೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ. ಇಲಾಂಬಿಕೆ ಮೂರ್ತಿ ಇದು. ಈ ಲಿಂಗು ಮತ್ತೆ ಆ ಲಿಂಗು 2 ಶ್ರೀಶೈಲದಿಂದ ತಗೊಂಡ್ಬಂದಿದ್ದಾರೆ. ಇದು ಶಿವನ ಶಿಲೆ ಬಂದ್ಬಿಟ್ರಿ ಅಮೃತ ಶಿಲೆಯಿಂದ ಕೆತ್ತನೆ ಮಾಡಿದಾರಂತ್ರಿ, ರಾಜಸ್ಥಾನದಿಂದ ತಗೊಂಡ್ಬಂದಾರೆ. ಇದು ಶಿಲಾಬಾಲಿಕೆ ಮೂರ್ತಿ ಕೂಡ ರಾಜಸ್ಥಾನದಿಂದಲೇ ಇದು ಮಾಡಿದ್ದಾರೆ. ಇದನ್ನು ಬಂದ್ಬಿಟ್ಟು ಅಮೃತ ಶಿಲೆಯಿಂದನೇ ಕೆತ್ತನೆ ಆಗಿದೆ ಸರ್. ಬಸವನ ಬಾಗೇವಾಡಿಯ ಮಣ್ಣಲ್ಲಿ ಇಲ್ಲಿ ಬಸವೇಶ್ವರರ ಮೂರ್ತಿ, ಇದನ್ನು ಬಂದ್ಬಿಟ್ಟು ರಾಜಸ್ಥಾನದಿಂದನೇ ತಂದಿದ್ದಾರೆ. ಇದು ಅಮೃತ ಶಿಲೆಯಿಂದನೇ ಕೆತ್ತನೆ ಮಾಡಿದ್ದಾರೆ. ಇದು ನೋಡ್ರಿ, ಇದು ಕೆತ್ತನೆ, ಇದು ಭುವನೇಶ್ವರಿ ಭಾಗ. ಭುವನೇಶ್ವರಿ ಭಾಗ ಒಳಗಡೆ ನೋಡ್ರಿ ಶಿಲಾಬಾಲಿಕೆ ಆಯ್ತು, ಮತ್ತೆ ಅಂಬಾರಿಯಲ್ಲಿ ಎಷ್ಟು ಚಂದ ಕೆತ್ತನೆ ಮಾಡಿದಾರೆ ನೋಡಿ. ಇದು ನೋಡ್ರಿ ಮೊದ್ಲ ಬಾವಿ ಇತ್ತಂತ್ರಿ, ಅಂದ್ರೆ ಬಸವಣ್ಣವರು ಆಟ ಆಡಿದ ಜಾಗ ರೀ. ಇವಾಗ ಇದನ್ನೆಲ್ಲ ಬಾವಿ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ನಮಸ್ಕಾರ ಮೇಡಮ್. ನೋಡ್ರಿ ಇಲ್ಲಿ ನೋಡ್ರಿ ಬಸವಣ್ಣವರು ಹುಟ್ಟಿ ಆಡ್ ಬೆಳೆದಂತ ಜಾಗದಾಗ ನಾ ಕೂತೀನ್ರಿ. ಮೊದ್ಲು ಇದು ಬಾವಿ ಇತ್ತಂದ್ರಿ, ಈಗ ಮುಚ್ಚಾರಂತ್ರಿ. ಈಗ ಅಲ್ಲಿ ಸಂಗಮನಾಥೇಶ್ವರ ಟೆಂಪಲ್ ರೀ. ಇಲ್ಲಿ ಬಂದ್ರೆ ಶ್ರೀಶೈಲದಿಂದ ತಂದಿರೋ ಮಲ್ಲಿಕಾರ್ಜುನ ಅಂದ್ರೆ ಲಿಂಗು ಮೂರ್ತಿ, ಈ ಕಡೆನೂ ಲಿಂಗು ಮೂರ್ತಿ, ಅಲ್ಲಿ ಬಂದ್ರೆ ಶಿವನ್ ಮೂರ್ತಿ, ಇಲ್ಲಿ ಶಿಲಾಬಾಲಿಕೆ, ಅಲ್ಲಿ ಬಸವಣ್ಣ ನೀಲಾಂಬಿಕೆ. ಇನ್ನು ಅಪೋಸಿಟ್ ಬಂದ್ಬಿಟ್ರಿ ನಂದಿ ಅವರಿದ್ದಾರೆ. ಏನೋ ಒಂಥರ ನೆಮ್ಮದಿ ಅನಿಸ್ತಿದೆ ಇವತ್ತು ನನಗೆ ಸಂಗಮನಾಥವ್ರ ದರ್ಶನ ಪಡ್ಕೊಂಡು.
ಇವಾಗ ಸಂಗಮನಾಥೇಶ್ವರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಮಲ್ಲಿಕಾರ್ಜುನನ್ ದರ್ಶನ ಪಡ್ಕೊಂಡು ಶಿಲಾಬಾಲಕ್ಕೆ ಎಲ್ಲಾ ದರ್ಶನ ಪಡ್ಕೊಂಡು ಫೈನಲ್ ಆಗಿ ನಂದೀಶ್ವರ ಹತ್ರ ಬಂದಿದೀನಿ ನೋಡ್ರಿ. ಅಪ್ಪ ತಂದೆ ಎಲ್ಲರಿಗೂ ಒಳ್ಳೇದ್ ಮಾಡು. ಸಂಗಮನಾಥ ಕಾಣ್ತಾರೆ, ಇಲ್ಲಿ ಬಂದ್ರ ನಂದಿಯವ್ರು ಕಾಣ್ತಾರ್ರಿ. ರೂಪದಿ ಜನಿಸಿದ ದೇವ ಕೂಡಲ ಸಂಗಮನಾಥನ ಚರಣದಿ ಜ್ಞಾನದ ಬೆಳಕನು ಪಡೆದವನೇ, ಕಾಯಕವೇ ಕೈಲಾಸವೆಂದವನೇ ಭಕ್ತಿಯ ಭಂಡಾರಿ ಬಸವಣ್ಣ. ಇವಾಗ್ರಿ ಇಲ್ಲಿ ಬಸವಣ್ಣನ ದರ್ಶನ ಬರ ಬಂದಿನ್ರಿ. ಬಸವೇಶ್ವರ ತಾಯಿ ಮಾದಲಾಂಬಿಕೆಗ್ರಿ ಮಕ್ಕಳಾಗ್ಲಾರ್ದ ಬಂದು ಇಲ್ಲಿ ನಂದೀಶ್ವರ ಬೇಡ್ಕೊಂಡ ತಕ್ಷಣನೇ ಬಸವೇಶ್ವರ ಜನಿಸಿದ. ಕರಗಳ ಮುಗಿದು ಭಕ್ತಿಯಿಂದ ಬೇಡುವೆ ವಯ್ಯ ಕರುಣೆಯ. ಬರ್ರಿ ಇಲ್ಲಿ ಕಾಯಿ ಹೊಡೆಕ ಅಂದ್ರೆ ಜಾತ್ರೆಗೆ ಅದಕ್ಕೆ ಇರ್ತಾರೆ ಪೂಜಾರಿಗಳು. ಇವತ್ತಿಲ್ಲ, ನಾನೇ ಪೂಜಾರಿಗೆ. ಪೂಜಾರಿ ಅಲ್ಲ, ಪೂಜಾರಿ ನೀವು ಅಷ್ಟು ಒಂದು ಕೈಲಿ ಅಲ್ಲಿ ಚೀಲ ಇಡು. ಬಸವಣ್ಣಪ್ಪ ಅಲ್ಲೇನ್ರಿ ಶಿಡ್ಸಾಕಲ್ಲ, ಅದಕ್ಕೆ ಅವ್ರಿಗೂ ಹಾಕತ್ತೀನಿ. ಎಲ್ಲಾರು ಕಾಯಿ ಹೊಡಿದಿದ್ರು ಕರೀರಿ ನನಗ. ನಿಮ್ಮೆಲ್ಲರ ಬದ್ಲಿ ನಾನೇ ಕುಡಿತೀನಿ ಬಸವಣ್ಣಪ್ಪ, ಎಲ್ಲರಿಗೂ ಒಳ್ಳೇದ್ ಮಾಡು. ಯಾಕೋ ಇದು ತೊಟ್ಟಲ್ಗಾಯಿ ಬಿಡಂಗ್ ಕಾಣ್ತೈತ್ರಿ, ನನಗ್ ಚಲೋ ಆಗ್ತೈತೇನೋ ರೀ. ಚಲೋ ಮಾಡಿ ಫ್ರೆಂಡ್ಸ್, ತೊಟ್ಲಿಗಾಯಿ ಹೊಡೆದ್ಬಿಡ್ತು ಬಸವಣ್ಣಪ್ಪ. ಆದಷ್ಟು ಬೇಗ ನಮ್ಮನೆ ಕಟ್ಟಿಸ್ಲಿ, ನಮ್ಮ ಅಮ್ಮನ ಸಾಯುವರೆಗೂ ನೋಡ್ಕೊಳ್ಳಿ. ನನ್ನ ಆಯಸ್ಸೆಲ್ಲ ನಮ್ಮ ಅಮ್ಮನಿಗೆ ಕೊಡು, ಅದೇ ನನಗೆ ಇದು ನಿನ್ನ ತೊಟ್ಲಿಗಾಯಿ ಸೂಚನೆ. ಇನ್ನೊಂದಿದೆ, ಇದು ನನ್ಗೆ ಯಾರು ನನ್ನ ವಿಡಿಯೋ ನೋಡ್ತಾರೋ ಅವ್ರ ಸಲುವಾಗಿ ಬಿಡ ಹಾಕ್ತೀನಿ, ಅವ್ರಿಗೆ ಏನಾರ ಒಳ್ಳೇದಾಗ್ತೈತೆ ನೋಡು. ಯಪ್ಪ ಒಳ್ಳೇದಾಗ್ತೈತೆ ಆ ಫ್ರೆಂಡ್ಸ್, ಎಷ್ಟು ಚಂದ ನೋಡ್ದೈತೆ. ಪಾಪ ನನ್ನ ಫ್ರೆಂಡಿಗೆ ನೀರು ಕುಡಿಯೋಕ್ಕೂ ಬಿಡಾತಿಲ್ರಿ. ಫ್ರೆಂಡ್ಸ್, ನಾ ಯಾಕೆ ಆ ಥರ ರಿಯಾಕ್ಷನ್ ಕೊಟ್ಟೆ ಅಂದರೆ ಕಾಯಿ ಅಡಿಗೆ ಆಗೈತ್ರಿ, ನಿಮಗೂ ಒಳ್ಳೇದಾಗೆ ಆಗ್ತೈತ್ರಿ. ಯಾಕಂದರೆ ಕಾಯಿ ಹುಳಿ ಹುಳಿ ಇತ್ರಿ. ನನಗೂ ಒಳ್ಳೇದು ಮಾಡ್ತಾನೆ ಅಂತ ಬಸವಣ್ಣ ನಿಮಗೂ ಒಳ್ಳೇದು ಮಾಡ್ತಾರೆ. ಇಲ್ಲ ಹಂಗೆ ಹಾಕೊಳ್ಳೋನು ಹೊಡಿದ್ರೆ ಅಮೌಂಟ್ ಹಾಕ್ತೀನಿ. ಬರೀ ಪ್ರಸಾದ ಭಕ್ತಿ ಭಂಡಾರಿ ಭಜೆ ಬಸವೇಶ್ವರ. ಏನೋ ಸ್ಪೆಷಲ್ ಜಾಗ ತೋರಿಸ್ತೀನಿ ಬರ್. ಇನ್ನೊಂದ್ರಿ, ಈ ಗುಡಿಗೆ ಎಂಟ್ರೆನ್ಸ್ 4 ಅದಾವ್ರಿ. ಇದು ಹಿಂದಿನ ಭಾಗದೊಳಗ ಐತ್ರಿ. ಶಿಲಾಬಾಲಕ್ಕೆ ಮೂರ್ತಿ ಅದ್ ನೋಡ್ರಿ. ನಾ ಏನ್ ತೋರ್ಸಕತ್ತೀನಿ ಅಂತ ಹೇಳ್ತೀನಿ. ನನ್ ಮೇ ಬಿ ಮದ್ವಿ ನಡೆದಿರ್ಬೇಕ್ರಿ, ಅಲ್ಲಿ ಜನ ಅದಾರಿ. ಇಲ್ಲಿ ಪಬ್ಲಿಕ್ ರಿಯಾಕ್ಷನ್ ತೋರಿಸ್ತೀನಿ ಬರ್ರಿ. ನಾನು ಅನುಭವ ಮಂಟಪ ಸ್ಥಾಪಿಸಿದವನೇ, ಸಮಾನತೆಯ ಸಂದೇಶ ಸಾರಿದವನೇ, ಇಷ್ಟಲಿಂಗವನು ಕರುಣಿಸಿದವನೇ. ಬಸವೇಶ್ವರ ನಾ ಏನ್ ತೋರಿಸ್ತೀನಿ ಅಂತ ಹೇಳ್ತಿದ್ನಲ್ಲ, ಅದೇ ಈಗ ತೋರ್ಸಕ್ ಬಂದಿನ್ರಿ. ಬಸವಣ್ಣವರು ಮೊದ್ಲು ಸ್ನಾನ ಮಾಡ್ತಿರೋ ಮೂಢನಂಬಿಕೆಯ ನೋಡ್ರಿ, ಮೊದಲು ಬಸವೇಶ್ವರ ಅವರು ಜಳಕ ಮಾಡ್ತಿರೋ ಪ್ಲೇಸ್ ರೀ ಇದು. ಇಳಿಸಿದವನೇ ವಚನ ಸಾಹಿತ್ಯದ ದಿವ್ಯ ಬೆಳಕು, ನಮ್ಮಯ ಬಾಳಿನ ಸುಂದರ ಬದುಕು. ನೋಡ್ರಿ, ಮೊದಲು ಬಸವಣ್ಣವ್ರು ಇಲ್ಲೇ ಜಾಕ ಮಾಡ್ತಿದ್ರು ಅಂತ. ಇಷ್ಟತನ ದರ್ಶನ ಪಡ್ಕೊಂಡು ಎಲ್ಲಾ ಕಡೆ ಬಿಸ್ಲಾಗಿದ್ದು ದಾಹ ಆಗೈತ್ರಿ, ಅದಕ್ ನೀರ್ ಕುಡಿಯಾವ. ನಾ ಹಿಂಗೆ ನೀರ್ ಕುಡಿತೀನ್ರಿ, ನೀವ್ ಹಂಗೇನ್ ತಪ್ಪಿಪಾವ. ಮೇಲು ಕೀಳಿನ ಭೇದವ ಅಳಿಸಿ ಭಕ್ತಿಯ ಪಾಠವ ಕಲಿಸಿದ ಸ್ವಾಮಿ. ಭಕ್ತಿ ಭಂಡಾರಿ ಭಜೆ ಬಸವೇಶ್ವರ, ಕರುಣಾ ಸಾಗರನೆ ನಮೋ ನಮಃ. ಜಯ 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 ಜಯ. ಮಧ್ಯಾಹ್ನ 12 ಗಂಟೆಯಿಂದ 2:30 ಅಂತ್ರಿ. ಮತ್ತೆ ರಾತ್ರಿ 7:30ರಿಂದ 9 ಗಂಟೆವರೆಗೂ ಅಂತ್ರಿ. ಯಾರಾದ್ರೂ ಇಲ್ಲಿ ದರ್ಶನಕ್ ಬಂದ್ರೆ ತಪ್ಪದೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಬಟ್ ಇವತ್ ನನಗ್ ಸಿಕ್ಕಿಲ್ರಿ, ಏನು ನನ್ ದುರಾದೃಷ್ಟ. ದರ್ಶನ ಮಾಡ್ಕೊಂಡ್ ಹೋಗುತ್ತಂತ ಬಿಸ್ಲಿಗೆ ಇದು ಆಗ್ಬಾರ್ದಂತ ಅಲ್ಲಿ ಪೇಂಟ್ ಮಾಡ್ಯಾರಿ, ಅಲ್ಲಿ ಕಾಲ್ ಸುಡಂಗಿಲ್ಲ. ನೆಕ್ಸ್ಟ್ ಬಂದ್ ಭಕ್ತಾದಿಗಳಿಗೆ ಕುಂದ್ರಾಕ ಸುತ್ತಮುತ್ತ ನೋಡ್ರಿ ಈ ತರ
ಅಪ್ಪ ದರ್ಶನ ಮಾಡ್ಕೊಂಡ್ ಬಂದಾರಿ. ಏನೋ ಒಂಥರ ನಮ್ದು ಅನ್ಸಾತದ, ಇಲ್ಲೇ ಕುಂದ್ರವಾಗ ಅನ್ಸಾತದ. ಕ್ಯಾಮ್ರಾಮನ್ ರೌಂಡ್ ಹಾಕಿ ಹಾಕ್ತಾರ್ರಿ. ಬಸವಲಿಂಗಾಯ ನಮಃ. ಜಯ ಜಯ ಬಸವಣ್ಣ ವಿಜಯ ಮಂಗಳಂ ವಿಶ್ವ ಗುರುವಿಗೆ ಶುಭ. ನೋಡಿ ಫ್ರೆಂಡ್ಸ್, ಇಂದು ಶೂ ಬಿಟ್ಟು ಹೋಗೋದಿದ್ರಿ. ನೋಡ್ರಿ ಹಂಗೆ ನಮಸ್ಕಾರ. ದೇವ್ರ ಜ್ಞಾನ ಒಳಗ ಅಷ್ಟು ದೇವ್ರ ಜ್ಞಾನ ಒಳಗ ಚಪ್ಪಲ್ ಬಿಟ್ಟು ಹೋಗೋಷ್ಟು ಮಗ್ನ ಆಗಿದ್ದೀನಿ ನೋಡ್ರಿ. ಕಾಯಕೋಯ್ ಕೈಲಾಸ. ಮಂಗಳ